ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದ ಬಳಿಕ ರಾಜ್ಯದ ಬೊಕ್ಕಸದಲ್ಲಿ ದುಡ್ಡಿಲ್ಲ, ಹೀಗಾಗಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ವಿರೋಧ ಪಕ್ಷಗಳು ಅನೇಕ ಬಾರಿ ಟೀಕೆ ಮಾಡ್ತಾ ಇದ್ವು. ಈ ಟೀಕೆಗೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ತರ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗೆ 56,000 ಕೋಟಿ ಖರ್ಚಾಗ್ತಾ ಇದೆ. ದುಡ್ಡಿಲ್ಲದೆ ಹೋಗಿದ್ರೆ ನಾವು ಇದೆಲ್ಲವನ್ನೂ ಕೂಡ ಮಾಡ್ತಿದ್ದೀವಾ? ಮೈಸೂರಿನಲ್ಲಿ ವಿಪಕ್ಷಗಳಿಗೆ ಸಿದ್ದರಾಮಯ್ಯ ಖಡಕ್ ಆನ್ಸರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಹತ್ರ ದುಡ್ಡಿಲ್ಲ ಹೀಗಂತ ಹೇಳ್ತಾರೆ. ಇವರನ್ನ ನಾವೇನಾದ್ರು ದುಡ್ಡು ಕೇಳಿದ್ವಾ? ಫುಡ್ ಸೆಕ್ಯೂರಿಟಿ ಆಕ್ಟ್ ಜಾರಿಗೆ ತಂದಿದ್ದು ಮನಮೋಹನ್ ಸಿಂಗ್, ಮುರಳಿ ಮನೋಹರ ಜೋಶಿ ಓಟ್ ಸೆಕ್ಯೂರಿಟಿ ಆಕ್ಟ್ ತಂದ್ರು. ನಾವು ಹೇಳಿದ್ದು ಟ್ಯಾಕ್ಸ್ ಕಟ್ಟುವವರಿಗೆ, ಸರ್ಕಾರಿ ನೌಕರರಿಗೆ BPL ಕಾರ್ಡ್ ಬೇಡ ಅಂತ ಹೇಳಿದ್ದೇವೆ. ಬಡವರಿಗೆ BPL ಕಾರ್ಡ್ ಬೇಡ ಅಂತ ಹೇಳಿದ್ವಾ? ಮೈಸೂರಿನಲ್ಲಿ CM ಸಿದ್ದರಾಮಯ್ಯ ಹೀಗೆ ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾರೆ. ದುಡ್ಡಿಲ್ಲದೆ ಮಾಡಿದೀವ ನಾವು. ವರ್ಷಕ್ಕೆ 56,000 ಕೋಟಿ ರೂಪಾಯಿಗಳನ್ನ ಈ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ. ಅದಕ್ಕೆ ಏನು ನೆಪಗಳು ನೋಟೋದು, ನೆಪಗಳನ್ನೆಲ್ಲ ಹಾಕೋದು. ಸಿದ್ದರಾಮಯ್ಯನವರ ಹತ್ರ ದುಡ್ಡಿಲ್ಲ, ಏನು ಇವ್ರ ಹತ್ರ ಕೇಳಕ್ ಹೋಗಿದ್ವ ದುಡ್ಡು ಕೊಡಿ ಅಂತ? ಸರ್ಕಾರದಲ್ಲಿ ದುಡ್ಡಿಲ್ಲ. ಆಮೇಲೆ ನಾವು ಈ ಫುಡ್ ಸೆಕ್ಯೂರಿಟಿ ಆಕ್ಟ್ ತಗೊಬಂದವರು, ಫುಡ್ ಸೆಕ್ಯೂರಿಟಿ ಆಕ್ಟ್, ಆಹಾರ ಭದ್ರತೆ ಕಾಯ್ದೆಯನ್ನು ತಂದವರು ನಾಟ್ BJP, ಮನಮೋಹನ್ ಸಿಂಗ್ ರವರು ತಂದದ್ದು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಅದೇ ಆಕ್ಟ್ ಬಂದಾಗ, ಪಾಸಾದಾಗ ಪಾರ್ಲಿಮೆಂಟ್ನಲ್ಲಿ, ಇದೇ ಮುರಳಿ ಮನೋಹರ್ ಜೋಶಿ, ದಿ ಟಾಲ್ ಲೀಡರ್ ಆಫ್ ದಿ BJP, ದಿ ಟಾಲೆಸ್ಟ್ ಲೀಡರ್ ಆಫ್ ದಿ BJP, ಮುರಳಿ ಮನೋಹರ್ ಜೋಶಿ ಅಪೋಸ್ ಮಾಡಿದ್ರು ರಾಜ್ಯಸಭೆಯಲ್ಲಿ. It is not food security act, it is a vote security act ಅಂತ ವಿರೋಧ ಮಾಡಿದವರು BJPಯ ಟಾಲೆಸ್ಟ್ ಲೀಡರ್ ಮಿಸ್ಟರ್ ಮುರಳಿ ಮನೋಹರ್ ಜೋಶಿ.